ಹಾಯ್ ಫ್ರೆಂಡ್ಸ್, ಎಲ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನೋಡೋಣ 15 to 20 ಸೆಕೆಂಡ್ ವರೆಗೂ ದ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಧನುರಾಶಿ ಅವರಿಗೆ ಏನೆಲ್ಲ ಒಂದು ರೀಡಿಂಗ್ ಬರ್ತಾ ಇದೆ, ಮತ್ತೆ ಯೂನಿವರ್ಸ್ ಅವ್ರಿಗೆ ಏನು ಹೇಳಲಿಕ್ಕೆ ಹೋಗ್ತಾ ಇದೆ, ಅವರ ಒಂದು ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಹೆಲ್ತ್ ಇರ್ಬೋದು, ಕರಿಯರ್ ಇರ್ಬೋದು, ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದುವರೆಗೂ ನೀವು ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗಿಗೆ ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿರುವಂತ ರೀಡಿಂಗ್ ಬರುತ್ತೆ. ಹಾಗೆ ಇನ್ನೂವರೆಗೂ ನೀವು ಚಾನಲ್ ಅನ್ನ ಶೇರ್ ಮಾಡಿಲ್ಲ ಅಂತಂದ್ರೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಝೋನ್ ಅಲ್ಲಿ. ಅವ್ರಿಗೂ ಕೂಡ ಅವರ ಲೈಫಲ್ಲಿ ಏನ್ ನಡೀತಾ ಇದೆ ಅವ್ರಿಗೂ ಕೂಡ ಗೊತ್ತಾಗ್ಲಿ, ಮತ್ತೆ ಅವ್ರಿಗೂ ಕೂಡ ಗೈಡೆನ್ಸ್ ಏನ್ ಬರುತ್ತೆ ಎಲ್ಲ ರಾಶಿಯವ್ರದ್ದು ನಾನು ಅಪ್ಲೋಡ್ ಮಾಡಿರ್ತೀನಿ. ಒಂದ್ಸಾರಿ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಕಾಲೀಗ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಎಲ್ರಿಗೂ ಕೂಡ. ಓಕೆ, ಹಾಗಿದ್ರೆ ಬರೋ ಅಂತ ದಿನಗಳು ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಧನು ರಾಶಿಯವರಿಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅದನ್ನ ನೋಡೋಣ. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್, ರಿಲೇಶನ್ಶಿಪ್ ಇದ್ದೀರಾ ಎಲ್ಲರೂ ಕೂಡ ನೋಡ್ಬೋದು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಫಸ್ಟ್ ನೋಡಿ, ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇದ್ದೀನಿ, ಮಿಕ್ಸಪ್ ಬಂದಿದೆ ಎಲ್ಲಾನು ಕೂಡ. ಓಕೆ, ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ಯಾಕೋ ತುಂಬಾ ಮನಸ್ಸಲ್ಲಿ ನೊಂದ್ಕೊಂಡಿದ್ದೀರಾ, ಏನೋ ಒಂದು ನಡೆದಿದೆ, ಯಾರ್ದೋ ಜೊತೆಗೆ ತುಂಬಾ ಜಗಳ ಆಗಿದೆ, ನಿಮ್ದು ಮನಸ್ಸಲ್ಲಿ ತುಂಬಾ ಏನೋ ನಡೀತಾ ಇದೆ, ಡಿಪ್ರೆಷನ್ ಅಲ್ಲಿದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ನೋವನ್ನ ಅನುಭವಿಸ್ತಾ ಇದ್ದೀರಾ ಮನಸ್ಸಲ್ಲಿ. ಫುಲ್ ಆ ರೀತಿ ಒಂದು ಮೂಡಲ್ಲಿರುವಂಥದ್ದು ಏನೋ ನಡೆದಿದೆ ನಿಮ್ಮ ಜೊತೆಗೆ. ಯಾರೋ ಏನೋ ನಿಮ್ಗೆ ಹರ್ಟ್ ಮಾಡಿದ್ದಾರೆ, ನಿಮ್ ಜೊತೆಗೆ ತುಂಬಾ ಜಗಳ ಮಾಡಿದ್ದಾರೆ. ಏನೋ ವಿಚಾರ ಮಾಡೋದ್ರಲ್ಲಿ ನಿಮ್ಮ ಒಂದು ಎನರ್ಜಿನ ತುಂಬಾ ನೀವು ಕಳ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಫೀಲ್ ಆಗ್ತಾ ಇದೆ. ಏನೋ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ ಕೂಡ ಕರೆಂಟ್ ಸಿಚುವೇಶನ್ ಅಲ್ಲಿ. ಓಕೆ, ಸ್ವಲ್ಪ ನಿಮ್ಮಷ್ಟಕ್ಕೆ ನೀವು ತುಂಬಾ ಹಾರ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಸ್ವಲ್ಪ ನೀವು ಆ ಝೋನ್ ಇಂದ ಹೊರಗಡೆ ಬರಬೇಕು. ತುಂಬಾ ಹಾರ್ಡ್ ಆಗಿ ಕಠೋರತೆಯಿಂದ ನಡ್ಕೊಳ್ತಾ ನಿಮ್ಮ ಒಂದು ಹೆಲ್ತ್ ಜೊತೆಗೆ ನೀವು ಕಠೋರತೆಯಿಂದ ನಡ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇರುವಂತದ್ದು. ಇನ್ನು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನನಗೆ ಯಾವುದೇ ರೀತಿ ಇಶ್ಯೂಸ್ ಅಂತ ಅನಿಸ್ತಾ ಇಲ್ಲ. ಬಟ್ ನೋಡಿ, ಮುಂದೆ ಬರುವಂತ ಸಿಚುವೇಶನ್ ಯಾವ ರೀತಿ ಇರುತ್ತೆ, ಹೆಲ್ತ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನೀವೇನಾದ್ರೂ ಬಿಟ್ರೆ ಅದು ಎಲ್ಲೋ ಒಂದ್ ಕಡೆ ನಿಮ್ಗೆ ಮುಂದೆ ಸಫರ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ಹೆಲ್ತ್ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ. ನಿಮ್ಗೆ ಏನೋ ಆ ರೀತಿ ಆಗ್ತಾ ಇದೆ ಅಂತಂದ್ರೆ ಒಳ್ಳೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಸಜೆಷನ್ ತಗೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಲ್ತ್ ಆಸ್ಪೆಕ್ಟ್ ಇಂದ ನಿಮ್ಗೆ ಏನ್ ತೊಂದರೆಗಳು ಕಾಣ್ತಾ ಇದೆ ಅಂತ ಹೇಳಿ. ಓಕೆ, ಹಾಗಾಗಿ ಯಾರ್ದಾದ್ರೂ ಸಜೆಷನ್ ತಗೊಳ್ಳಿ ಬರುವಂತ ದಿನ. ಒಳ್ಳೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ಕೊಳ್ಳಿ. ಬೆಸ್ಟ್ ಅಂತಂದ್ರೆ ನಿಮ್ಗೆ ಏನಾದ್ರು ಆಯುರ್ವೇದಿಕ್ ಮೆಡಿಸಿನ್ಸ್ ಯೂಸ್ ಆಗುತ್ತೆ ಅಂತಂದ್ರೆ ಅದ್ರದ್ದೊಂದು ಹೆಲ್ಪ್ ತಗೊಂಡ್ಬಿಟ್ಟು ನೀವು ಅದನ್ನ ಮಾಡ್ಕೋಬಹುದು. ಯಾಕಂತಂದ್ರೆ ನನಗೆ ಇಲ್ಲಿ ಕಾಣ್ತಾ ಇದೆ ಸ್ವಲ್ಪ ನೀವು ನೆಗ್ಲಿಜೆನ್ಸಿ ತೋರಿಸ್ತೀರಾ ಅನ್ನೋವಂಥದ್ದು, ಇವಾಗ ನೆಗ್ಲೆಕ್ಟ್ ಮಾಡ್ತೀರಾ ನೀವು ಹೆಲ್ತ್ ಅನ್ನ. ಸೊ ಬರೋವಂಥ ದಿನಗಳಲ್ಲಿ ನಿಮ್ಗೆ ಯಾರ್ದಾದ್ರೂ ಹೆಲ್ಪ್ ಬೇಕಾಗತ್ತೆ. ಓಕೆ, ಸೊ ಇದು ಫ್ಯೂಚರ್ ರೀಡಿಂಗ್ ಅದಕ್ಕೆ ಮಾಡೋದು, ನಿಮ್ಮ ಒಂದು ಫ್ಯೂಚರ್ ಅಲ್ಲಿ ಈ ರೀತಿ ಆಗತ್ತೆ, ಅದನ್ನ ಯಾವ ರೀತಿಯಾಗಿ ನಾವು ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿ. ಓಕೆ, ಇನ್ನು ಸಜೆಷನ್ ಏನ್ ಬರ್ತಾ ಇದೆ, ಗೈಡ್ ಏನ್ ಮಾಡ್ತಾ ಇದೆ ಯೂನಿವರ್ಸ್ ನಿಮ್ಗೆ ಅಂತಂದ್ರೆ, ಹೆಲ್ತ್ ಬರುವಂತ ದಿನಗಳಲ್ಲಿ ಚೆನ್ನಾಗಿರುತ್ತೆ, ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ತುಂಬಾ ಎಮೋಷನಲ್ ನೋಡಿ, ಎಮೋಷನಲ್ ಆಗಿ ತುಂಬಾ ವಿಚಾರ ಏನೋ ಮಾಡ್ತಾ ಇದ್ದೀರಲ್ವಾ, ಅದನ್ನ ಎಮೋಷನಲ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ. ಓಕೆ, ಒಂದು ಟೈಮ್ ಇರುತ್ತೆ, ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾರೋ ಏನೋ ಅಂದ್ರು ಅಂತ ಹೇಳಿ ನೀವು ಅದನ್ನೇ ಥಿಂಕ್ ಮಾಡ್ಕೊಂಡು ಕೂಡೋದ್ರಲ್ಲಿ, ನಿಮ್ಮ ಹೆಲ್ತ್ ಒಂದು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಲ್ವಾ. ಸೊ ಆ ಒಂದು ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಇದ್ರ ಮೇಲೆ ಸ್ವಲ್ಪ ನೀವು ಗಮನ ಕೊಡಿ. ಓಕೆ ಓಕೆ ಫ್ರೆಂಡ್ಸ್, ಕರಿಯರ್ ವೈಸ್ ಕೂಡ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಕರಿಯರ್ ಅಲ್ಲಿ ನನಗೆ ಅನಿಸ್ತಾ ಇದೆ ಯಾರೋ ನೀವು ಮಾಡಿರುವಂತ ಪ್ರಾಜೆಕ್ಟ್ ಅನ್ನ ನಿಮ್ಮಿಂದ ಗೊತ್ತಿರ್ಲಾರ್ದೆ ತಗೊಳ್ಳೋದಾಗಿರ್ಬಹುದು, ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತ ಕೆಲಸ ಆಗಿರ್ಬಹುದು. ಈ ರೀತಿ ಆಲ್ರೆಡಿ ಆ ರೀತಿ ಪ್ಲಾನಿಂಗ್ಸ್ ನಲ್ಲಿ ಇದ್ದಾರೆ ಒಂದು, ಇಲ್ಲ ನೀವೇನಾದ್ರೂ ಆ ರೀತಿ ಮಾಡ್ತಾ ಇದ್ದೀರಾ ಒಂದು ಅನ್ನುವಂಥದ್ದು ನನಗೆ ತುಂಬಾ ಕಾಣ್ತಾ ಇದೆ ಇಲ್ಲಿ. ಓಕೆ, ಸೊ ಒಂದು ಸಪೋಸ್ ಆ ರೀತಿ ಯಾರಾದ್ರೂ ಮಾಡ್ತಾ ಇದ್ರೆ ನೀವು ನಿಮ್ಮ ಒಂದು ಬ್ಯಾಕಪ್ ಪ್ಲಾನ್ ಅನ್ನ ಇಟ್ಕೊಂಡಿರಿ ಯಾವುದೇ ಕಾರಣಕ್ಕೂ ಕೂಡ.
ನೀವೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀರಾ, ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಆ ರೀತಿ ಬರ್ತಾ ಇದೆ. ನನ್ಗನ್ಸುತ್ತೆ ನಿಮ್ಮ ಮನಸ್ಸಲ್ಲೇನೆ ಏನೋ ಆ ರೀತಿ ಬರ್ತಾ ಇದೆ. ಏನಂತಂದ್ರೆ ಕಾಂಪಿಟೇಷನ್ ತುಂಬಾ ಇರುತ್ತಲ್ವಾ, ಎಫರ್ಟ್ ಯಾಕೆ ಹಾಕ್ಬೇಕು, ಎಫರ್ಟ್ಲೆಸ್ ಆಗಿ ವರ್ಕ್ ಮಾಡಬೇಕು ಅನ್ನೋವಂಥದ್ದು, ಆ ಕಾಂಪಿಟೇಷನ್ಗೆ ತಕ್ಕ ಹಾಗೆ ಹೋಗ್ಬೇಕು ಅನ್ನೋವಂಥದ್ದು ಮೈಂಡ್ ಅಲ್ಲಿ ಈ ರೀತಿ ಸೆಟಪ್ ಮಾಡ್ಕೊಂಡಿರ್ತೀರಾ. ಏನಾದ್ರೂ ಆ ರೀತಿ ಮಾಡ್ಬೇಕು ಅಂತ ಇರುತ್ತೆ. ಹಾಗಾಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಕರಿಯರ್ ಅಲ್ಲಿ ಈ ರೀತಿ ಎಲ್ಲ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ಅಂತ ಎನರ್ಜಿ ನನಗೆ ತುಂಬಾನೇ ಕಾಣ್ತಾ ಇದೆ. ಯಾಕಂತಂದ್ರೆ ನೀವು ನಿಮ್ಮ ಒಂದು ಸ್ಟ್ರಾಟಜಿನ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ರಿ, ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಇದ್ದೀರಾ, ನೀವೇನ್ ಡಿಸಿಷನ್ ತಗೊಂಡಿದ್ದೀರಾ, ಸೊ ಅದ್ರ ಪ್ರಕಾರ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಕೊಡಬೇಕು. ಆದ್ರೆ ಇನ್ ಬಿಟ್ವೀನ್ ಅಲ್ಲಿ ನೀವೇನು ಸ್ವಲ್ಪ ಗ್ರೀಡಿಯಾಗಿ ವಿಚಾರ ಮಾಡಿ ನೀವು ಏನೋ ಆ ರೀತಿ ಮಾಡ್ತಾ ಇದ್ದೀರಾ. ಬಟ್ ಮುಂದೆ ಬರುವಂತ ಸಿಚುವೇಶನ್ ಯಾವ ರೀತಿ ಇರುತ್ತೆ, ನಿಮ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಮೇ ಬಿ ಪ್ರಾಬ್ಲಮ್ ಅಂತ ಅನಿಸ್ಬಹುದು. ಯಾಕಂತಂದ್ರೆ ಈ ಒಂದು ಪ್ರಾಬ್ಲಮ್ ಇಲ್ಲಿ ಅನಿಸ್ತಾ ಇದೆ ನನಗೆ ಕರಿಯರ್ ವೈಸ್ ನೋಡಿದಾಗ. ಬರುವಂತ ದಿನಗಳಲ್ಲಿ ನಿಮ್ಮ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ತೀರಾ, ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ. ಓಕೆ, ಸ್ವಲ್ಪ ಆದ್ರೆ ಈ ಬ್ಯಾಲೆನ್ಸ್ ಮಾಡೋದು ಅಷ್ಟು ಈಸಿ ಆಗಿರೋದಿಲ್ಲ ನಿಮ್ಗೆ. ಏನೋ ನಿಮ್ಗೆ ಒಂದು ಯುದ್ಧ ಗೆದ್ದ ನಂತರ ಯಾವ ರೀತಿ ಬ್ಯಾಲೆನ್ಸಿಂಗ್ ಆಗಿರುತ್ತೆ ನೋಡಿ, ಆ ರೀತಿ ಆಗ್ಬಹುದು. ಏನೋ ಒಂದು ಡಿಫಿಕಲ್ಟೀಸ್ ಆದ ನಂತರ ನೀವು ಅದನ್ನ ವಿನ್ ಆಗ್ತೀರಾ, ಒಂದು ಸಿಚುವೇಶನ್ ಅನ್ನ ವಿನ್ ಮಾಡ್ಕೊಳ್ತೀರಾ. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ನೀವು ಎಫರ್ಟ್ ಹಾಕ್ಲೇಬೇಕಾಗತ್ತೆ. ಓಕೆ, ಅದ್ರ ಮೇಲೆ ನೀವು ಬ್ಯಾಲೆನ್ಸ್ ತಗೊಳ್ತೀರಾ, ಕಂಟ್ರೋಲಿಂಗ್ ಮಾಡ್ಕೊಳ್ತೀರಾ. ಕರಿಯರ್ ವೈಸ್ ನಿಮ್ಗೆ ಸ್ಟ್ರಗಲ್ ಇದೆ, ಬರುವಂತ ದಿನಗಳಲ್ಲಿ ಸ್ವಲ್ಪ ಸ್ಟ್ರಗಲ್ ಇದೆ, ಅದನ್ನ ನೀವು ಫೇಸ್ ಮಾಡ್ತೀರಾ. ಓಕೆ, ಫೇಸ್ ಮಾಡಿ ಅದು ಒಂದು ಬ್ಯಾಲೆನ್ಸಿಂಗಿಗೆ ತಗೊಂಡ್ ಬರ್ತೀರಾ, ಅದ್ರ ಮೇಲೆ ವಿನ್ ಮಾಡ್ಕೊಳ್ತೀರಾ ಅಂತ ಹೇಳ್ಬೋದು. ಸ್ವಲ್ಪ ಟ್ರಾವೆಲಿಂಗದ್ದು ಚಾನ್ಸಸ್ ನನಗೆ ಕಾಣ್ತಾ ಇದೆ ಬರುವಂತ ದಿನಗಳಲ್ಲಿ. ಎಲ್ಲಾದ್ರೂ ನಿಮ್ಮ ಒಂದು ಬಿಸ್ನೆಸ್ ವೈಸ್ ನೀವೆಲ್ಲಾದ್ರೂ ಹೊರಗಡೆ ಹೋಗುವಂತ ಚಾನ್ಸಸ್ ನನಗೆ ಅನಿಸ್ತಾ, ಔಟ್ ಆಫ್ ಸ್ಟೇಷನ್ ಈ ರೀತಿ ಹೋಗುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಏನಾದ್ರೂ ಒಂದು ಸಣ್ಣ ಪುಟ್ಟ ನೀವು ಜಾಗ ತಗೊಳ್ಳುವಂಥದ್ದು ಅಥವಾ ಮನೆಗೆ ಪ್ಲಾನ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಸಿಚುವೇಶನ್ ಕೂಡ ನನಗೆ ಕಾಣ್ತಾ ಇದೆ ಇದರಲ್ಲಿ. ಓಕೆ, ಪ್ಲಾನ್ ಮಾಡ್ತೀರಾ, ಆ ಒಂದು ಸಿಚುವೇಶನ್ ಮೇಲೆ ನೀವು ಕಂಟ್ರೋಲ್ ತಗೋತೀರಾ ಅಂತ ಹೇಳ್ಬೋದು. ಏನ್ ಆಗ್ತಾ ಇತ್ತು, ಬ್ಯಾಲೆನ್ಸಿಂಗ್ ನಿಮ್ಗೆ ಕೊರತೆ ಆಗ್ತಾ ಇತ್ತು, ಅದ್ರ ಮೇಲೆ ನೀವು ಬ್ಯಾಲೆನ್ಸ್ ಮಾಡಿ ಒಂದು ಸಿಚುವೇಶನ್ ಅನ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ತೀರಾ. ಬರುವಂತ ದಿನಗಳಲ್ಲೂ ಕೂಡ ನೋಡಿ, ಯೂನಿವರ್ಸ್ ನಿಮ್ಗೆ ಏನ್ ಗೈಡ್ ಮಾಡ್ತಾ ಇದೆ ಅಂದ್ರೆ ಫೋಕಸ್ಡ್ ಆಗಿರಿ. ನಿಮ್ಗೆ ಏನಂತಂದ್ರೆ ಡಿಸ್ಟ್ರಾಕ್ಷನ್ಸ್ ಬೇಡ. ನೀವು ಎಷ್ಟು ಫೋಕಸ್ ಮಾಡಿ ನಿಮ್ಮ ಒಂದು ಜಾಬ್ ಅಲ್ಲಿ, ನಿಮ್ಮ ಕರಿಯರ್ಗೆ, ನೀವು ಬಿಸ್ನೆಸ್ಗೆ ಕೊಡ್ತೀರಾ, ಖಂಡಿತ ಅಷ್ಟು ಫ್ರೂಟ್ಫುಲ್ ರಿಸಲ್ಟ್ ನಿಮ್ಗೆ ಬಂದೇ ಬರುತ್ತೆ. ನೈಟ್ ಆಫ್ ಸಾರ್ಟ್ಸ್ ಎನರ್ಜಿ ಬರ್ತಾ ಇದೆ, ತುಂಬಾ ಚೆನ್ನಾಗಿರುವಂತ ಎನರ್ಜಿ ಇದು. ನಿಮ್ಗೆ ಯೂನಿವರ್ಸ್ ಗೈಡ್ ಮಾಡ್ತಾ ಇರುವಂತದ್ದು. ಓಕೆ, ನೀವೇನ್ ಗುರಿ ಇಟ್ಕೊಂಡಿದ್ದೀರಾ ಅದನ್ನ ಮಾತ್ರ ನೋಡಿ. ಇಲ್ಲಿ ಒಂದು ಈಗಲ್ ಕಾಣ್ತಾ ಇದೆ ಅಲ್ವಾ, ಈಗಲ್ ಏನ್ ಹೇಳುತ್ತೆ, ಅದು ಯಾವ ಡಿಸ್ಟ್ರಕ್ಷನ್ಸ್ ಇರೋದಿಲ್ಲ ಯಾವಾಗ್ಲೂ ಅದಕ್ಕೆ. ಅದು ಯಾವ್ದನ್ನ ಒಂದು ಪಾಯಿಂಟ್ ಔಟ್ ಮಾಡುತ್ತೆ, ಅದನ್ನ ಕ್ಯಾಚ್ ಮಾಡುವಂತ ಕೆಪಾಸಿಟಿ ಇರುವಂತದ್ದು ಈಗಲ್. ಓಕೆ, ಆ ಒಂದು ಮೆಂಟಾಲಿಟಿ ನೀವು ಕೂಡ ನಿಮ್ಮ ಒಂದು ಇದ್ರಲ್ಲಿ ಇಟ್ಕೊಳ್ಳಿ ಕರಿಯರ್ ಅಲ್ಲಿ ಅಂತ ಹೇಳಿ ಬರ್ತಾ ಇರುವಂತದ್ದು. ಇನ್ನು ನಾನು ರಿಲೇಶನ್ಶಿಪ್ ವೈಸ್ ನೋಡಿದಾಗ ತುಂಬಾನೇ ಚೆನ್ನಾಗಿರುವಂತ ಎನರ್ಜೀಸ್ ಎಲ್ಲ ಕಾಣ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ಏನು ನನಗೆ ತೊಂದರೆಗಳು ಅನ್ನಿಸ್ತಾ ಇಲ್ಲ, ತುಂಬಾ ಹ್ಯಾಪಿ ಆಗಿದ್ದೀರಾ, ತುಂಬಾ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ, ತುಂಬಾ ಎಫರ್ಟ್ ಹಾಕಿದ್ದೀರಾ, ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಟೈಮ್ ಕೊಟ್ಟಿದ್ದೀರಾ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಒಂದು ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಎಷ್ಟು ನೀವು ಒಂದು ಇನ್ವಾಲ್ವ್ಮೆಂಟ್ ತಗೊಳ್ತಾ ಇದ್ದೀರಾ, ಒಂದು ರೊಮ್ಯಾಂಟಿಕ್ ಝೋನ್ ಅಲ್ಲಿ ಇರ್ಬೋದು, ಈ ಒಂದು ಲೈಫ್ ಅನ್ನ ಬದುಕ್ತಾ ಇದ್ದೀರಾ ಅಂತ ಹೇಳ್ಬೋದು ಇಬ್ರು ಕೂಡಿ. ಆ ರೀತಿ ಒಂದು ಎನರ್ಜೀಸ್ ನನಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ತುಂಬಾ ಹ್ಯಾಪಿ ಆಗಿರೋ, ನೀವು ಕೂಡ ಹ್ಯಾಪಿ ಆಗಿದ್ದೀರಾ ನಿಮ್ಮ ಪಾರ್ಟ್ನರ್ ಇಂದ, ನಿಮ್ಮ ಪಾರ್ಟ್ನರು ಕೂಡ ತುಂಬಾನೇ ಹ್ಯಾಪಿ ಆಗಿದ್ದಾರೆ. ಎಲ್ಲ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಒಂದು ಪೀಕ್ ಲೆವೆಲ್ ಅನ್ನ ಪಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಬರೋ ಅಂತ ದಿನಗಳು ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಮ್ಯಾರಿಡ್ ಪರ್ಸನ್ಸ್ ಆಗಿದ್ರೆ, ವಿಮೆನ್ ಆಗಿದ್ರೆ, ಬರುವಂತ ದಿನಗಳಲ್ಲಿ ನಿಮ್ಗೆ ಏನಾದ್ರೂ ಗುಡ್ ನ್ಯೂಸ್ ಬರುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಓಕೆ, ಸೊ ಸ್ವಲ್ಪ ಇದ್ರ ಬಗ್ಗೆ ನೀವು ಕೂಡ ನನಗೆ ತಿಳಿಸಿ, ಎಷ್ಟು ನಿಮ್ಗೆ ಇದು ರಿಲೇಟ್ ಆಯ್ತು ಅಂತ ಹೇಳಿ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಸೊ ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ರೀಡಿಂಗ್ ಧನುರಾಶಿಯವರಿಗೆ ಹೇಗೆ, ಏನೆಲ್ಲ ಅನಿಸ್ತು, ಎಷ್ಟು ರೆಸೊನೇಟ್ ಆಯ್ತು, ಒಂದು ಕಮೆಂಟ್ ತಿಳಿಸಿ, ಒಂದು ಲೈಕ್ ಕೊಡಿ ಇಷ್ಟ ಆದ್ರೆ. ಹಾಗಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.